ಸ್ತ್ರೀ 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 ಹೀಗೆ ಮರಗಳನ್ನ ಗಿಡಗಳನ್ನ ನೋಡುವ ಕಾರ್ಯದಲ್ಲಿ ತೊಡಗಿರುವವರ ಹೆಸರು ದೇವಮ್ಮ ಆವೂಜಿ. ಮೂಲತಃ ಕೊಪ್ಪಳ ತಾಲೂಕಿನ ಬೋಚನಹಳ್ಳಿ ಗ್ರಾಮದ ದೇವಮ್ಮ ಈಗ ಎಲ್ಲರ ಪ್ರಮುಖ ಆಕರ್ಷಣೆ. ಇದಕ್ಕೆ ಕಾರಣ ಇವರು ಮಾಡುತ್ತಿರುವ ಗಿಡಗಳನ್ನ ನೆಡುವ ಕಾರ್ಯ. ಹೌದು, ದೇವಮ್ಮಳ ಪತಿ ದೇವಪ್ಪ ಆವೂಜಿ ಅರಣ್ಯ ಇಲಾಖೆಯಲ್ಲಿ ಕಾವಲುಗಾರನಾಗಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಇವರ ಕೆಲಸ ಅರಣ್ಯ ಇಲಾಖೆಯ ಮರಗಳನ್ನ ಕಾಯುವುದು. ಆದ್ರೆ ದೇವಪ್ಪನ ಪತ್ನಿ ದೇವಮ್ಮ ಮರಗಳ ಮೇಲಿನ ಪ್ರೀತಿಯಿಂದ ತಾನೂ ಸಹ ಸ್ವಯಂ ಪ್ರೇರಣೆಯಿಂದ ಮರಗಳನ್ನ ಬೆಳೆಸುತ್ತಿದ್ದಾರೆ. ಕಳೆದ 15 ವರ್ಷಗಳ ಅವಧಿಯಲ್ಲಿ ದೇವಮ್ಮ ಬೆಟಗೇರಿ, ಹನಕುಂಟಿ, ಮತ್ತೂರು, ಬಿಸರಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು 30,000ಕ್ಕೂ ಅಧಿಕ ಗಿಡಗಳನ್ನ ನೆಡುವ ಮೂಲಕ ಪರಿಸರ ಪ್ರೇಮ ಮೆರೆದಿದ್ದಾರೆ. ಇವತ್ತು ನಾವು ಬೆಳೆಸಿವ್ರಿ ಸರ, ಈಗ ಭಾಳ ಇಷ್ಟ ಆಗಿಬಿಟ್ಟೈತ್ರಿ ಸರ್ ನಮಗೆ. ಜನ ಎಲ್ಲರೂ ದೇವಮ್ಮನ ಸಸಿ ಹೆಂಗ ಬೆಳೆಸಿ ಹೇಳೋಡು ಅಂತಂದು ಎಲ್ಲ ಜನಗಳು ಅಂತಿರ್ತಾರೆ ಸರ. ನಮಗೆ ಇನ್ನೂ ಬೆಳೆಸ್ಬೇಕು ಅನಿಸ್ತದೆ ಸರ. ಎಲ್ಲ ಕಡೆನೂ ನಾವು ಏನಂದ್ರಿ ಸರ, ಈಗ ಕುಷ್ಟಿ ಹತ್ರ ಸರ ಅಲ್ಲಿ ಬೆಳೆಸಿರಿ ಸರ, ಅಲ್ಲಿ ಚೆನ್ನಾಗೇ ಅದಾರ ಸರ. ಮುಂಡ್ರಿಗೆ ಹತ್ರ ಬೆಳೆಸಿರಿ ಸರ, ಅಲ್ಲಿ ಚೆನ್ನಾಗೇ ಅದಾರ ಸರ. ಇಷ್ಟೊಂದು ಗಿಡಗಳನ್ನ ನೆಟ್ಟಿರುವ ಇವರ ಕಾರ್ಯಕ್ಕೆ ಸಾಥ್ ನೀಡುತ್ತಿರುವುದು ಇವರ ಕುಟುಂಬ ವರ್ಗ. ದೇವಮ್ಮರ ಪತಿ ದೇವಪ್ಪ, ಮಕ್ಕಳಾದ ಯಲ್ಲಪ್ಪ, ನಿಂಗಪ್ಪ ಸಹ ಪ್ರತಿದಿನ ದೇವಮ್ಮರ ಜೊತೆ ಗಿಡಗಳನ್ನ ನೆಡಲು ಹೋಗುತ್ತಾರೆ. ಅರಣ್ಯ ಇಲಾಖೆಯಿಂದ ದೇವಮ್ಮರ ಪತಿ ದೇವಪ್ಪ ಅವರಿಗೆ ಮಾತ್ರ ದಿನಗೂಲಿ ಬರುತ್ತೆ. ಆದರೆ ದೇವಮ್ಮರಿಗೆ ಅರಣ್ಯ ಇಲಾಖೆಯಿಂದ ಯಾವುದೇ ಕೂಲಿ ನೀಡ್ತಿಲ್ಲ. ಆದರೂ ಸಹ ದೇವಮ್ಮ ಯಾವುದೇ ಕೂಲಿಯ ಆಸೆ ಇಲ್ಲದೆ ತನ್ನಷ್ಟಕ್ಕೆ ತಾನು ಮರಗಳನ್ನ ಬೆಳೆಸುವ ಕಾರ್ಯದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದಾರೆ. ನನ್ನ ಜೊತೆಗೆ ನಮ್ಮ ಹೆಣ್ಮಕ್ಳು ಕರ್ಕೊಂಡು ನಾವು ಗಿಡವನ್ನು ನಾವು ಹಚ್ಚಿಕೊಂತ ನಾವು ಬಂದೀವಿ ಸರ. ಇಲ್ಲಿವರೆಗೆ ಬೆಳೆಸ್ಕೊಂತ ಬಂದ್ವಿ. ನಮ್ಮ ಅರಣ್ಯ ಇಲಾಖೆಯರ ನಮ್ಮನ್ನ ಯಾವ ರೀತಿ ಒಂದ್ ಸ್ವಲ್ಪ ದೇಖರೇತಿ ತಗೋವಲ್ರಿ ಸರ. ನನ್ನ ಪಗಾರದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಗಿಡ ಅಂದ್ರೆ ಬಹಳ ಇಷ್ಟ ರೀ. ಹುಡ್ರ ಜೋಪಾನ ಹೆಂಗ ಮಾಡ್ತೀವ್ರಿ ಹಂಗ ಜೋಪಾನ ಮಾಡ್ಕೊಂತ ಹೊಂಟೀವಿ ಸರ್. ಇನ್ನು ದೇವಮ್ಮ ಕಳೆದ 15 ವರ್ಷಗಳಲ್ಲಿ ತನ್ನ ಗ್ರಾಮದ ಸುತ್ತಮುತ್ತಲೂ ಬೇವು, ಅರಳಿ, ಹುಣಸೆ ಸೇರಿದಂತೆ 10 ಬಗೆಯ ಮರಗಳನ್ನ ಬೆಳೆಸಿದ್ದಾರೆ. ಇವರು ನೆಟ್ಟ ಗಿಡಗಳೆಲ್ಲ ಇದೀಗ ಬೆಳೆದು ದೊಡ್ಡದಾಗಿ ಜನರಿಗೆ ನೆರಳು ನೀಡ್ತಿವೆ. ಹೀಗೆ ಮರಗಳ ಮೇಲಿನ ಪ್ರೀತಿಯಿಂದ ದೇವಮ್ಮ ಇದೀಗ ಸಾವಿರಾರು ಮರಗಳನ್ನ ಬೆಳೆಸಿರುವುದು ಗ್ರಾಮಸ್ಥರಿಗೆ ಖುಷಿ ನೀಡಿದೆ. ದೇವಮ್ಮ ಯಾವುದೇ ಸ್ವಾರ್ಥ ಇರಲಾರದೆ ಮರಗಳನ್ನ ಬೆಳೆಸಿರುವುದಕ್ಕೆ ಗ್ರಾಮಸ್ಥರು ಈಕೆಯನ್ನ ಸಾಲು ಮರದ ತಿಮ್ಮಕ್ಕನಿಗೆ ಹೋಲಿಕೆ ಮಾಡ್ತಾರೆ. ಸಾಲು ಮರದ ದೇವಮ್ಮ ಅವರನ್ನ ನೀವು ಸುವರ್ಣ ಮಹಿಳೆ ಪ್ರಶಸ್ತಿಗೆ ನಾಮಿನೇಟ್ ಮಾಡುವುದಿದ್ದರೆ SS3 ಎಂದು ಟೈಪ್ ಮಾಡಿ 9241012211ಕ್ಕೆ SMS ಮಾಡಿ. ಕೊಪ್ಪಳದಿಂದ ಕ್ಯಾಮರಾಮ್ಯಾನ್ ಶಂಕರ್ ಜೊತೆ ದೊಡ್ಡೇಶ್ ಯಲಿಗಾರ್, ಸುವರ್ಣ ನ್ಯೂಸ್.